कर्नाटक के हुबली में कांग्रेस नेता की बेटी की हत्या पर राजनीति काफी तेज हो गई है। बीजेपी ने लव जिहाद बताते हुए कांग्रेस को घेरा है, तो मुख्यमंत्री ने कानून का राज बताते हुए निजी कारण से हत्या बताया है। हुबली के कॉलेज कैंपस में 2 दिन पहले कांग्रेस पार्षद निरंजन हुरेमत की बेटी नेहा की चाकू मारकर हत्या कर दी गई थी। मंत्री हूँ, उससे पहले मैं एक माँ हूँ और नेहा हमारे समाज की एक बेटी है। हमारी समाज ने पूरे कर्नाटक राज्य भारत देश की एक बेटी है। ऐसी घटना नहीं होना चाहिए था। बहुत ही घिनौनी हरकत हुई है। बेटी को न्याय दिलाने के लिए हम क्या कर सकते हैं, हम सब करेंगे। Is that a case of love jihad? अभी इन्वेस्टिगेशन शुरू हुआ है। अगर इस इन्वेस्टिगेशन के तौर अगर हम कुछ बात करेंगे तो इन्वेस्टिगेशन का दिशा बदल जाएगा। मैं इतना ही बोलूँगी, रिपीट एंड रिपीट, हमारी बेटी को न्याय हम दिलाएंगे। थैंक यू। सरकार की तरफ से कोई कॉम्पेंसेशन मिलेगा इस फैमिली को? हम सब बात करेंगे इसके बारे में। न्याय बोल रही हूँ मैं, नेहा को न्याय मिलेगा। ಈ ರೀತಿನೂ ಈಗಾಗಲೇ ನಡೀತಾ ಇದ್ದಾವೆ. ಯಾಕಂದ್ರೆ ನಮ್ಮ ಅನೇಕ ಕಡೆ ನೋಡಿದಾಗ ಇವರು ಕ್ರೂರತನ ಜಾಸ್ತಿ ಆಗ್ತಾ ಇದೆ. ಯಾಕೆ ಈ ಯಂಗ್ಸ್ಟರ್ ಹುಡುಗರು ಈ ಥರ ದಾರಿ ತಪ್ತಾ ಇದ್ದಾರೆ, ಯಾಕೆ ಈ ಥರ ಈ ಮನಸ್ಥಿತಿ ಇಟ್ಕೊಂಡು ನಮ್ಮ ಅನ್ನಬಾರ್ದು ಆದರೂ ಕೂಡ ನಾ ಅನ್ಬೇಕಾಕೈತಿ. ಈಗ ಯಾಕಂದ್ರೆ ಮಗಳನ್ನ ಕಳ್ಕೊಂಡಿದ್ದು ನಮ್ಗೆ ದುಃಖ ಐತಿ. ಮತ್ತೊಬ್ಬರ ಬಡ ಮಕ್ಕಳ ಹೆಣ್ಮಕ್ಳು ಕೂಡ ಈ ಥರ ಆಗ್ಬಾರ್ದಂತ ನನ್ನ ಬೇಡಿಕೆ. ಯಾಕಂದ್ರೆ ಈಗಾಗಲೇ ನಾವು ಕೂಡ ಅನೇಕ ಕಡೆ ದುಃಖವನ್ನು ನಾವು ಕೂಡ ನೋಡಿದ್ದೀವಿ, ಬೇರೆದವರು ಮಕ್ಕಳು ತೀರ್ಕೊಂಡಾಗ. ಈ ಲವ್ ಜಿಹಾದ್ ಅನ್ನೋದು ಏನಿದೆ ಅಲ್ಲ, ಇದು ಮೋಸ್ಟ್ ಪ್ರಾಪಲ್ಲಿ ಭಾಳ ವಿಸ್ತಾರವಾಗಿ ಹೋಗ್ತಾ ಇದೆ ಅಂತ ನನಗೂ ಅನ್ಸತ್ತೆ. ಒಬ್ಬಾಕೆ ಮಗಳು, ಒಬ್ಬನೇ ಮಗ. ಲವ್ ಜಿಹಾದ್ ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಅದು ಯಾವಾಗ ಆ ಹೆಣ್ಮಗಳು ದೂರ ಹೋಗಕ್ಕೆ ಶುರು ಮಾಡಿದ್ಲು, ಆಗ ಈ ರೀತಿ ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು. ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ. ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ, ಅದು ಡೀಟೇಲ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ. ಆದರೆ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಯಾವ ಲವ್ ಜಿಹಾದು ಕಾಣಿಸ್ತಿಲ್ಲ ಅಂತೇಳಿ ಒಂದು. ಎರಡನೇದು, ನಿನ್ನೆ ಇನ್ನೂ ಒಂದು ಘಟನೆ ಆಗಿದೆ, ಒಂದು ಮರ್ಡರ್ ಆಗಿರ್ತಕ್ಕಂಥದ್ದು.